ನೀವು ಆಗಲೇ ಹೇಳ್ತಾ ಇದ್ರಲ್ಲ ವೀರಶೈವ ಲಿಂಗಾಯತ ಧರ್ಮ ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಲಿಂಗಾಯತರನ್ನ ವೀರಶೈವರು ಹೈಜಾಕ್ ಮಾಡಿದ್ರಾ? ಲಿಂಗಾಯತರನ್ನ ವೀರಶೈವರು ಹೈಜಾಕ್ ಮಾಡಿದ್ರಾ? ನೋಡಿ, ಒಂದು ಹೈಜಾಕ್ ಪ್ರಶ್ನೆ ಅಲ್ಲ, ಒಂದು ಅಥವಾ ಅವರ ಹಿಡಿತಕ್ಕೆ ತೆಗೆದುಕೊಳ್ತಾ ಇದ್ದಾರಾ ನೋಡಿ ನೋಡಿ ಇವತ್ತು ಒಂದು ಮೈಕ್ರೋ ಕಮ್ಯುನಿಟಿ ಇಡೀ ಗೊಂದಲವನ್ನು ಸೃಷ್ಟಿ ಮಾಡಿದವರು ಲಿಂಗಾಯತಲ್ಲಿ ಒಂದು ಮೈಕ್ರೋ ಕಮ್ಯುನಿಟಿ ಇದೆ, ಜಂಗಮರು ಅಂತ ಕರಿತೀವಿ. ಅವರು ವೀರಶೈವ ಅನ್ನೋರು ಅವರದಾರ, ವೀರಶೈವ ಲಿಂಗಾಯತ ಅನ್ನೋರು ಅವರದಾರ, ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋರು ಅವರದಾರ. ಎರಡೂ ಕಡೆಗೆ ಒಂದೇ ಅವರದಾರ. ಆ ಮಠಕ್ಕೆ ಒಬ್ರು ಜಂಗಮರ ಸ್ವಾಮಿಗಳು ಇರ್ತಾರೆ, ಈ ಮಠಕ್ಕೂ ಒಬ್ರು ಸ್ವಾಮಿಗಳು ಇರ್ತಾರೆ, ಇಬ್ರು ಅಕ್ಕ ಮಕ್ಕಳು ಇರ್ತಾರೆ. ಅಲ್ಲಿ ಚಿಕ್ಕಪ್ಪ ಇದ್ರೆ ದೊಡ್ಡಪ್ಪ ಇರ್ತಾನೆ, ಅಲ್ಲಿ ದೊಡ್ಡಪ್ಪನ ಮಗ ಇದ್ರೆ ಚಿಕ್ಕಪ್ಪನ ಮಗ ಇರ್ತಾನೆ. ಅವರಿಬ್ಬರು ಸೇರ್ಕೊಂಡು ಅಲ್ಲಿನೂ ಜೈ ಇಲ್ಲಿನೂ ಜೈ. ಇಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತೇಳಿ ತಮ್ಮ ಹೇಳಕತ್ತಾರ, ತಮ್ಮ ಈ ಪೀಠಕ್ಕಾಗಿರ್ತಾನೆ, ಅಲ್ಲಿ ಅಣ್ಣ ವೀರಶೈವ ಲಿಂಗಾಯತ ಧರ್ಮ ಅಂತ ಹೇಳ್ತಾರೆ. ಇವರಿಬ್ಬರು ಸೇರ್ಕೊಂಡು ಇಡೀ ಒಂದು ವ್ಯವಸ್ಥೆಯನ್ನು ದಿಕ್ ತಪ್ಪಿಸ್ತಾ ಇರೋದು. ಈಗ ಸದ್ಯ ಯಾಕೆ ದಿಕ್ ತಪ್ಪಿಸ ಆಗ್ತಾ ಇಲ್ಲ ಅಂತಂದ್ರೆ ನಾವು ಪಂಚಮಸಾಲಿ ಪೀಠಗಳು ಮೋಸ್ಟ್ ಪವರ್ಫುಲ್ ಪೀಠಗಳಾಗಿದ್ದಾವೆ. ಸೊ ಈಗ ಈ ನಮ್ಮ ಅವ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಒಂದು ಇನ್ನೊಂದು ಭಾಳ ಇಂಪಾರ್ಟೆಂಟು, ವೀರಶೈವ ಲಿಂಗಾಯತರು ನಾವೆಲ್ಲ ಒಂದಂತ ಹೇಳ್ತಾರಲ್ಲ, ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳ್ತಾರಲ್ಲ, ನಾವೆಲ್ಲ ಒಂದು ಅನ್ನೋರು ಯಾಕೆ ಆಯಾ ಮಠಗಳಲ್ಲಿ ಅವರೇ ಸಂಬಂಧಿಕರು ಯಾಕೆ ಮಠಗಳ ಪೀಠಾಧಿಪತಿಗಳಾಗ್ತಾರೆ? ಆ ಮಠಗಳಿಗೆ ಬಸವನ ಹೇಳಿದ್ದು ಎಲ್ಲರೂ ಲಿಂಗಾಯತ ಮಡಿವಾಳ, ಲಿಂಗಾಯತ ಮಾದಾರ, ಲಿಂಗಾಯತ ಡೋಹರ, ಲಿಂಗಾಯತ ಒಡ್ಡರ, ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಬನಜಿಗ, ಇವ್ರು ಯಾರು ಯಾಕೆ ಮಾಡೋಕ್ಕಾಗಲಿಲ್ಲ? ಅವ್ರು ಉತ್ತರಾಧಿಕಾರಿಗಳನ್ನ ಯಾಕೆ ತಮ್ಮ ಸಂಬಂಧಿಕರ ಮಾಡ್ಕೊಂಡ್ರು? ಅಂದರೆ ಹೇಳಲಿಕ್ಕೆ ಮಾತ್ರ ನಾವೆಲ್ಲ ಒಂದು, ಒಳಗೊಳಗೆ ಮಾತ್ರ ತನ್ನ ಮಠಕ್ಕೆ ಬೇರೆ ಯಾರು ಆಗಬಾರ್ದಪ್ಪ. ಎಷ್ಟು ಜನ ಸ್ವಾಮಿಗಳು ಇವತ್ತು ನಾನು ಯಾರೆಲ್ಲ ವೀರಶೈವ ಲಿಂಗಾಯತ ನಾವೆಲ್ಲ ಒಂದಂತಾರೋ, ಬರೀ ಸ್ವಾಮೀಜಿಯವ್ರು ಹೇಳ್ತಾ ಇರೋದು ನಾನು, ಯಾರೆಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳ್ತಾರೋ, ನಿಮ್ಮ ಮಠಗಳಿಗೆ ನಿಮ್ಮ ಲಿಂಗಾಯತ ಒಳಪಂಗಡದ ಸ್ವಾಮಿಗಳು ನೀವು ಮಾಡೋಕ್ಕಾಗತ್ತಾ? ಆವತ್ತು ನೀವು ಹೇಳೋದು ತತ್ವವನ್ನು ಒಪ್ಕೊಂತೀವಿ ನಾವು. ಹೇಳೋದು ನಿಮಗೊಂದು ಬಟ್ಟೆ ನಮಗೊಂದು ಬಟ್ಟೆನಾ? ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆನಾ? ಈ ಎಲ್ಲ ಈ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದ್ದಾರೆ. ನಾಳೆ ಯಾವುದೊಂದು ಮಠಕ್ಕೆ ಆಗ್ಬೇಕಾದ್ರೆ ತನ್ನ ತಮ್ಮನ ಮಗನ ಮಾಡ್ತಾರೆ, ಇಲ್ಲ ಅಣ್ಣನ ಮಗನ ಮಾಡ್ತಾರೆ, ಅಥವಾ ಸಂಬಂಧಿಕರ ಮಾಡ್ಕೊಂಡಿರ್ತಾರೆ. ಜಂಗಮನ ಬಿಟ್ಟರೆ ಬೇರೆ ಯಾರು ಮಾಡೋದಿಲ್ಲ ಅವ್ರ ಮಠಕ್ಕೆ. ಈ ಪಂಚಮಸಾಲಿ ಮಾಡಲ್ಲ, ಮಡಿವಾಳರು ಮಾಡಲ್ಲ, ಗಾಣಿಗರನ್ನ ಮಾಡಲ್ಲ, ರೆಡ್ಡಿಗಳನ್ನ ಮಾಡೋದಿಲ್ಲ. ಲಿಂಗಾಯತ ರೆಡ್ಡಿಗಳಿದ್ದಾರೆ, ಲಿಂಗಾಯತ ಗಾಣಿಗರಿದ್ದಾರೆ, ಲಿಂಗಾಯತ ಬಣಜಿಗರಿದ್ದಾರೆ, ಲಿಂಗಾಯತ ಪಂಚಮಸಾಲಿಗಳಿದ್ದಾರೆ, ಲಿಂಗಾಯತ ಹೆಳವರಿದ್ದಾರೆ. ಮತ್ತು ಬಸವನವ್ರ ಹತ್ತಿರ ಯಾಕೆ ಬಂದ್ರು ಅಂತಂದ್ರೆ ಇವರೆಲ್ಲರೂ ಕಟ್ಕೊಂಡು ಬಸವನ ಎಲ್ಲರೂ ಇಷ್ಟಪಟ್ಟರು, ಸ್ಥಾನಮಾನಗಳ ಬಸವನ ಕೊಟ್ಟರು. ಎಲ್ಲಿಯ ಅಲ್ಲಮ ಪ್ರಭುದೇವ ಎಂಥವ್ರು? ಮದ್ದಳೆ ಬಾರಿಸುವವರು. ಮದ್ದಳೆ ಬಾರಿಸುವವರು ಶೂನ್ಯ ಪೀಠದ ಅಧ್ಯಕ್ಷ ಮಾಡ್ತಾರೆ ಅವ್ರನ್ನ. ಬಸವನವರು ಮದ್ದಳೆ ಬಾರಿಸುವವರನ್ನ ಶೂನ್ಯ ಪೀಠದ ಅಧ್ಯಕ್ಷ ಮಾಡ್ತಾರೆ. ಇವತ್ತು ಆ ಶೂನ್ಯ ಪೀಠ ಕುತ್ಕೊಂಡು ಇದು ನಮ್ಮ ಪೀಠ, ಇಲ್ಲಿ ಈ ಪೀಠಕ್ಕೆ ಬೇರೆ ಯಾವ ಲಿಂಗಾಯತ ಒಳಪಂಗಡದವ್ರು ಆಗ್ಬಾರ್ದು, ನಾವು ಕುಲದವ್ರು ಅಷ್ಟೇ ಆಗಬೇಕು ಅಂತ ಬಂದಿದೆ. ಈ ಪಂಚಪೀಠಗಳಲ್ಲಿ ಯಾವತ್ತು ಅವರು ತಮಗೆ ಮೀಸಲಾತಿ ಕೇಳಿದ್ರಲ್ಲ, ಅವತ್ತು ಪಂಚಮಸಾಲಿ ಜನಾಂಗ ಪ್ರತ್ಯೇಕ ಪೀಠ ಮಾಡ್ತೇನೆ ತಂದಾಗ ನಮ್ಮ ಹತ್ರ ವಿಡಿಯೋ ರೆಕಾರ್ಡ್ ಇದೆ. ಅದು ನಮ್ಮ ಮಠದಲ್ಲಿ ಸುಮಾರು 6 ಗಂಟೆ ವಿಡಿಯೋ ರೆಕಾರ್ಡಿಂಗ್ ಆಗಿದೆ. 5 ಜನ ಪಂಚಪೀಠದವ್ರನ್ನ ಕೂಡಿಸಿ ಪ್ರಶ್ನೆಗಳು ಕೇಳಿದ್ದಾರೆ. ಅವರು ಪ್ರತ್ಯೇಕ ಪೀಠ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತಂದ್ರು. ನಾವೇ ನಿಮ್ಮ ಗುರುಗಳು ಅಂತಂದ್ರು. ಹಾಗಾದಾಗ ನೀವು ಪ್ರತ್ಯೇಕ ಪೀಠ ಮಾಡಬಾರ್ದಂತಿರಲ್ಲ, 5 ಪೀಠಗಳಲ್ಲಿ 2 ಪೀಠ ಪಂಚಮಸಾಲಿ ಜನಾಂಗದಲ್ಲಿರುವಂಥ ಒಬ್ಬ ವಟುವನ್ನು ತೆಗೆದುಕೊಂಡು ಅವನು ಸಂಸ್ಕಾರ ಕೊಟ್ಟು ಅವ್ನು ದೀಕ್ಷೆ ಕೊಟ್ಟು ನಿಮ್ಮ ಮಠಕ್ಕೆ ಮಾಡ್ಕೊಡ್ರಿ ಅಂತಂದ್ರು. ಅವಾಗ ಆಗಲ್ಲ ಅಂತಂದ್ರು. ಒಂದವ್ರು ಮಾಡಂತಂದ್ರು, ಆಗಲ್ಲ ಅಂತಂದ್ರು. ಆವಾಗ ಪ್ರತ್ಯೇಕವಾಗಿ ಪಂಚಮಸಾಲಿ ಪೀಠಗಳಾದವು. ಇವರು ಒಂದು ಧಾರ್ಮಿಕವಾಗಿ ಎಲ್ಲವೂ ನಮ್ಮ ಕೈಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವರು ಕೆಲವು ರಾಜಕಾರಣಿಗಳು ಎಲ್ಲ ಹಿಡಿತ ನಮ್ಮ ಕೈಯಲ್ಲಿ ಇರಬೇಕಂತಾರೆ. ಇವರೆಲ್ಲರೂ ಕೂಡ ಪಂಚಮಸಾಲಿ ಜನಾಂಗವನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಆ ಸಮಾಜಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಆ ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಬಹುಸಂಖ್ಯಾತರಾಗಿರುವಂತಹ ಲಿಂಗಾಯತ ಪಂಚಮಸಾಲಿಗಳು, ಅದು ಯಾವುದೇ ಮಠ ಆಗಲಿ, ಇದೆಲ್ಲರೂ ಇವತ್ತು ನೀವು ಯಾವುದೇ ಪೇಪರ್ನಲ್ಲಿ ತೆಗೆದುಕೊಳ್ಳಿ, ನಮ್ಮ ಸಮಾಜದಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ. 80% ಲಿಂಗಾಯತರಲ್ಲಿ ಏನು ಪಂಚಮಸಾಲಿಗಳಿದ್ದಾರೆ, ನಾವೆಲ್ಲರೂ ಧರ್ಮದಲ್ಲಿ ಹಿಂದೂ ಅಂತ ಬರ್ಸಂತ ಹೇಳಿದ್ದೇವೆ, ಜಾತಿ ಲಿಂಗಾಯತ್ ಪಂಚಮಸಾಲಿ ಅಂತ ಬರ್ಸಂತ ಹೇಳಿದ್ದೇವೆ. ವಿ ಹ್ಯಾವ್ ನೋ ಕನ್ಫ್ಯೂಷನ್. ಗೊಂದಲ ಮಾಡ್ತಾ ಇರೋದು ಒಂದು ಮೈಕ್ರೋ ಕಮ್ಯುನಿಟಿ ಅವರು. ಅವ್ರು ಹೇಳ್ತಾ ಇರೋದು ಒಂದು ಕಡೆಗೆ ಹೇಳ್ತಾರೆ ನಾವು ಹಿಂದೂಗಳು ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ವೀರಶೈವ ಲಿಂಗಾಯತ್ ಧರ್ಮ ಬರ್ಸ್ರಿ ಅಂತ ಹೇಳ್ತಾರೆ. ಅವರಲ್ಲಿ ದ್ವಂದ್ವ ಇದೆ. ದ್ವಂದ್ವದಲ್ಲಿ ಯಾರದಾರೋ ಅವರು ಸಮಾಜದಲ್ಲಿ ದ್ವಂದ್ವವನ್ನೇ ನಿರ್ಮಾಣ ಮಾಡ್ತಾರೆ. ಯಾರ ಗೊಂದಲದ